ನಾನೊಂದು ಹ್ಯಾಂಡ್ ಸ್ಟಿಕ್ ವಿತ್ ಟ್ರಿಪಾಡ್ ಸ್ಟ್ಯಾಂಡ್ ಅನ್ನ ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡಿದ್ದೆ. ಅಮೆಜಾನ್, ಫ್ಲಿಪ್ಕಾರ್ಟ್ ಎಲ್ಲ ಚೆಕ್ ಮಾಡಿಬಿಟ್ಟು ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡಿದೆ. ಸೊ ಅದು ಬಂದಿದೆ. ಇದು ಓಪನ್ ಬಾಕ್ಸ್ ಡೆಲಿವರಿ ಇದ್ದಿದ್ರಿಂದ ಆಲ್ರೆಡಿ ಇದನ್ನ ಬಾಕ್ಸ್ ನ ಓಪನ್ ಮಾಡಿದ್ರು ಅವರು ನನ್ನ ಎದುರಿಗೇನೆ. ಸೊ ಈ ಬಾಕ್ಸ್ ನ ಆಲ್ರೆಡಿ ಓಪನ್ ಮಾಡಿದ್ರು. ನೋಡೋಣ ಇದರಲ್ಲಿ ಏನೇನಿದೆ ಅಂತ. ಸೊ ಸೆಲ್ಫಿ ಸ್ಟಿಕ್ ವಿತ್ ಗ್ರಿಪ್ ಹ್ಯಾಂಡಲ್ ಅಂತ ಇದೆ. 3 in 1 ಅಂತ ಹೇಳ್ತಾರೆ. ಏನೇನಿದೆ 3 in 1 ಅಂತ ನಾನು ನೋಡಿಲ್ಲ. ಸೊ ಕ್ಲಿಕ್ ಮಾಡ್ತೇನೆ. ಸೊ ನೋಡು, ಹ್ಯಾಂಡ್ ಸ್ಟಿಕ್ ಇದೆ. ಒಂದು ಚಾರ್ಜರ್ ಕೇಬಲ್ ಕೂಡ ಇಟ್ಟಿದ್ದಾರೆ. ಸೊ ಚಾರ್ಜರ್ ಕೇಬಲ್ ನೋಡ್ಬೋದು. ಇದೇನಕ್ಕೆ ಯೂಸ್ ಆಗುತ್ತೆ ನೋಡೋಣ. ಚಾರ್ಜರ್ ಕೇಬಲ್. ಓಕೆ, ಹ್ಯಾಂಡ್ ಸ್ಟಿಕ್. ಇಲ್ಲಿ ಒಂದು ಲೈಟ್ ಕೂಡ ಇದೆ. ನೈಟ್ ಟೈಮಲ್ಲಿ ನೀವೇನಾದ್ರೂ ಲೈವ್ ಮಾಡ್ತೀರಾ ಅಂದ್ರೆ ಈ ಲೈಟ್ ಅನ್ನು ಕೂಡ ಆನ್ ಮಾಡ್ಕೊಳ್ಳೋ ತರ ಒಂದು ಫೆಸಿಲಿಟಿ ಕೊಟ್ಟಿದ್ದಾರೆ. ಇದರಲ್ಲಿ ಹಿಂದೆ ಬ್ಯಾಕ್ ಸೈಡ್ ಒಂದು ಸ್ವಿಚ್ ಕೂಡ ಇದೆ. ಆ ಸ್ವಿಚ್ ನ ಕ್ಲಿಕ್ ಮಾಡಿದ್ರೆ ಲೈಟ್ ಆನ್ ಆಗುತ್ತೆ. ಇನ್ನೊಂದ್ಸರಿ ಕ್ಲಿಕ್ ಮಾಡಿದ್ರೆ ಫೋಕಸ್ ಇನ್ಕ್ರೀಸ್ ಆಗುತ್ತೆ. ಮತ್ತೆ ಕ್ಲಿಕ್ ಮಾಡಿದ್ರೆ ಆಫ್ ಆಗುತ್ತೆ. ಸೊ ಚಾರ್ಜರ್ ಪಾಯಿಂಟು ಇದಕ್ಕೆ ಕೊಟ್ಟಿದ್ದಾರೆ. ಚಾರ್ಜರ್ ಕೇಬಲ್ನ ಇದಕ್ಕೆ ಹಾಕ್ಬಿಟ್ಟು ನಿಮ್ಮ ಮನೇಲಿರುವಂಥ ಹೆಡ್ಗೆನೆ ಈ ಚಾರ್ಜರ್ ಕೇಬಲ್ನ ಯೂಸ್ ಮಾಡ್ಬೋದು. ಇದು ಚಾರ್ಜಿಂಗ್ ಮಾಡ್ಕೊಳ್ಳಿಕ್ಕೆ. ಸೊ ಹ್ಯಾಂಡ್ ಸ್ಟಿಕ್ಕಲ್ಲೇ ನೀವು ಚಾರ್ಜ್ ಮಾಡಬೇಕಂತ ಕೇಳಿದ್ರೆ ಇಲ್ಲ, ಇದನ್ನು ರಿಮೂವ್ ಮಾಡಿಬಿಟ್ಟು ಈ ಲೈಟನ್ನು ನೀವು ಚಾರ್ಜ್ ಮಾಡ್ಕೊಳ್ಬೋದು. ಸೊ ಆ ಆಪ್ಷನ್ ಕೂಡ ಇದೆ. ಸೊ ನಿಮ್ಮ ಮನೇಲಿರುವಂಥ ಚಾರ್ಜರ್ ಹೆಡ್ಗೆ ಸೊ ಹಾಕ್ಬಿಟ್ಟು ಈ ಕೇಬಲ್ನ ಚಾರ್ಜ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡಿ, ಇದು ಹ್ಯಾಂಡ್ ಸ್ಟಿಕ್ಕು. ಈ ಥರನೂ ಕೂಡ ನಾವು ಯೂಸ್ ಮಾಡೋ ಥರ ಮಾಡಿದ್ದಾರೆ. ಇದು ಕ್ಲೋಸಿಂಗು, ಇದು ಓಪನಿಂಗು. ಸೊ ಇದರಲ್ಲೇನೆ ಬ್ಲೂಟೂತ್ ಕೂಡ ಇಟ್ಟಿದ್ದಾರೆ. ಇಲ್ಲಿ ಈ ಬ್ಲೂಟೂತ್ನ ನೋಡ್ಬೋದು. ಇದನ್ನ ನಿಮ್ಮ ಮೊಬೈಲ್ ಜೊತೆ ಸೆಟ್ಟಿಂಗ್ ಮಾಡಿಕೊಂಡ್ರೆ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಈ ಬ್ಲೂಟೂತ್ ಇಂದ ಫೋಟೋ ಆರ್ ವಿಡಿಯೋ ಆನ್ ಆಗುತ್ತೆ. ಮತ್ತೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಆಫ್ ಆಗುತ್ತೆ. ಅದು ಹೇಗಾಗುತ್ತೆ ಅಂತ ಕನೆಕ್ಟ್ ಮಾಡಿ ನೋಡೋಣ. ಸೊ ಇದರಲ್ಲಿ ಏನೇನಿದೆ, ಟ್ರಿಪಾಡ್ ಸ್ಟ್ಯಾಂಡ್, ಗ್ರಿಪ್ ಹ್ಯಾಂಡಲ್, ರಿಮೋಟ್, ಇಷ್ಟಿದೆ, ಆಪ್ಷನ್ಸ್ ಇದೆ. ಇದರಲ್ಲಿ ಒಂದು ಮ್ಯಾನ್ಯುಯಲ್ ಕೂಡ ಇಟ್ಟಿದ್ದಾರೆ. ಸೊ ನೋಡೋಣ ನೆಕ್ಸ್ಟ್. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಇದರಲ್ಲಿ ಅಡ್ಜಸ್ಟ್ಮೆಂಟ್ ಇದೆ. ಅಡ್ಜಸ್ಟ್ಮೆಂಟ್ ನಟ್ ಕೊಟ್ಟಿದ್ದಾರೆ. ಇದನ್ನ ಲೂಸ್ ಕೂಡ ಮಾಡ್ಕೋಬಹುದು. ಲೂಸ್ ಮಾಡಿದ್ರೆ ಫುಲ್ ಫ್ರೀಯಾಗಿ ಬೆಂಡ್ ಆಗುತ್ತೆ. ನಿಮಗೆ 360 ಡಿಗ್ರಿ ಬೆಂಡ್ ಆಗುತ್ತೆ ಈ ಥರ. ಸೊ ಇದನ್ನು ಮತ್ತೆ ನೀವು ಎಲ್ಲಿ ಬೇಕಲ್ಲಿಗೆ ಅರೇಂಜ್ ಮಾಡಿಕೊಂಡು ಟೈಟ್ ಮಾಡ್ಕೊಳ್ಳಿ. ಟೈಟ್ ಮಾಡಿಕೊಂಡು ಸೊ ನೀವು ಎಲ್ಲಿಗೆ ಬೇಕಲ್ಲಿಗೆ ಸೆಟ್ಟಿಂಗ್ ಮಾಡಿಕೊಂಡು ಟೈಟ್ ಕೂಡ ಮಾಡ್ಕೋಬಹುದು. ಸೊ ಇದು ಹ್ಯಾಂಡ್ ಸ್ಟಿಕ್ ಟೈಪ್ ವರ್ಕ್ ಆಗುತ್ತೆ. ನೀವು ಮೊಬೈಲ್ನ ಹಿಂಗೆ ಹಾಕ್ಕೊಂಡು ಹ್ಯಾಂಡ್ ಸ್ಟಿಕ್ ಟೈಪು ಆಗುತ್ತೆ. ಸೊ ಟ್ರಿಪಾಡ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ನೋಡಿ, ಇದರಲ್ಲಿ ಈ ಥರ ಓಪನಿಂಗ್ ಮಾಡಲಿಕ್ಕೆ 3 ಲೆಗ್ಗಳಿದೆ ಇದರಲ್ಲಿ. ಸೊ ನೀವು ಇದನ್ನು ಒಂದೇ ಸರಿ ಓಪನ್ ಮಾಡಿದರೆ 3 ಲೆಗ್ಗು ಕೂಡ ಈಗ ಓಪನ್ ಆಗುತ್ತೆ. ನೋಡಿ, ಈ ಥರ ಓಪನಿಂಗ್ ಆಗುತ್ತೆ. ಸೊ ಇದು ಓಪನ್ ಮಾಡಿ ನೀವು ಎಲ್ಲಿ ಬೇಕಲ್ಲಿ ಇದನ್ನು ಅರೇಂಜ್ ಮಾಡ್ಕೋಬೋದು ಈ ಥರ. ಸೊ ಈ ಥರ ಅರೇಂಜ್ ಮಾಡಿಕೊಂಡು ನಿಮ್ಮ ಕ್ಯಾಮ್ರಾ, ನಿಮ್ಮ ಮೊಬೈಲ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೂ ಕೂಡ ಇಲ್ಲಿ ಆಪ್ಷನ್ ಇದೆ. ಈ ಥರ ನಿಮ್ಮ ಮೊಬೈಲ್ ವಿಡ್ತ್ ಇನ್ಕ್ರೀಸ್ ಇದ್ದರೆ ನೀವು ಅದನ್ನು ಮೇಲೆ ಎತ್ಬಿಟ್ಟು ಸೊ ನಿಮ್ಮ ಮೊಬೈಲ್ನ ಅಲ್ಲಿ ಫಿಟ್ ಮಾಡಿ ಕ್ಲೋಸಿಂಗ್ ಮಾಡ್ಕೋಬೋದು. ಇದು ಮೊಬೈಲ್ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಇರುವಂಥ ಒಂದು ಆಪ್ಷನ್. ಸೊ ನಾನು ಇದಕ್ಕೆ ಮೊಬೈಲ್ನ ಅರೇಂಜ್ ಮಾಡಲಿಕ್ಕೆ ಮುಂಚೆ ಇದನ್ನು ಬ್ಲೂಟೂತ್ನ ಕನೆಕ್ಟ್ ಮಾಡ್ತೀನಿ. ಈ ಬ್ಲೂಟೂತ್ನ ಹೇಗೆ ಕನೆಕ್ಟ್ ಮಾಡಬೇಕು ಅಂದರೆ ಈ ಕ್ಯಾಮ್ರಾ ಅನ್ನೋ ಸಿಂಬಲ್ ಮೇಲೆ ನೀವು ಕ್ಲಿಕ್ ಮಾಡಿ ಇಟ್ಕೊಂಡ್ರೆ ಒಂದು ಬ್ಲೂ ಲೈಟ್ ಬಂದ ತಕ್ಷಣ ನಿಮ್ಮ ಬ್ಲೂಟೂತ್ ಆನ್ ಆಯಿತು ಅಂತ. ಸೊ ಈ ಬ್ಲೂಟೂತ್ ಆನ್ ಆದ ನಂತರ ನಿಮ್ಮ ಮೊಬೈಲಲ್ಲಿ ಆಪ್ಷನಲ್ಲಿ ಹೋಗ್ಬಿಟ್ಟು ಬ್ಲೂಟೂತ್ ಆಪ್ಷನಲ್ಲಿ ಪೇರ್ ನ್ಯೂ ಡಿವೈಸ್ ಅಂತ ಕೊಡಿ. ನಿಮ್ಮ ಬ್ಲೂಟೂತ್ ಆಫಲ್ಲಿದ್ದರೆ ಆನ್ ಮಾಡ್ಕೊಂಡು ಪೇರ್ ನ್ಯೂ ಡಿವೈಸ್ ಅಂತ ಕೊಟ್ಟರೆ ನಿಮಗೆ ಸೆಲ್ಫಿ ಅಂತ ತೋರಿಸ್ತಾ ಇದೆ. ಸೊ ಅದನ್ನು ಕನೆಕ್ಟಿಂಗ್ ಅಂತ ಮಾಡಿದ್ರೆ ಕನೆಕ್ಟ್ ಆಗುತ್ತೆ. ಕನೆಕ್ಟಿಂಗ್ ಆಗ್ತಾ ಇದೆ. ಸೊ ನೀವು ಒಂದ್ಸರಿ ಅವೈಲೇಬಲ್ ಡಿವೈಸ್ನ ಕೊಟ್ಟು ಪೇರ್ ನ್ಯೂ ಡಿವೈಸ್ ಅಂತ ಕೊಟ್ಟರೆ ಅಲ್ಲಿ ಹೊಸದಾಗಿ ಒಂದು ಸೆಲ್ಫಿ ಅಂತ ಬರುತ್ತೆ. ಅದನ್ನು ಕನೆಕ್ಟಿಂಗ್ ಅಂತ ಮಾಡಿಕೊಂಡ್ರೆ ಕನೆಕ್ಟ್ ಆಗುತ್ತೆ. ಸೊ ಕನೆಕ್ಟ್ ಮಾಡ್ಕೊಂಡ ನಂತರ ಇದು ಕೂಡ ಬ್ಲಿಂಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ, ಕನೆಕ್ಟಿಂಗ್ ಆಗ್ತಾ ಇದೆ ಅಂತ. ಸೊ ಒನ್ಸ್ ಕನೆಕ್ಟೆಡ್ ಅಂತ ಬರುತ್ತೆ. ಈ ಕನೆಕ್ಟ್ ಆದಮೇಲೆ ಏನು ಮಾಡಿ, ನಿಮ್ಮ ಮೊಬೈಲ್ನ ಈ ಸ್ಟಿಕ್ಕಿಗೆ ಹೋಲ್ಡ್ ಮಾಡಿ. ಫಸ್ಟ್ ಇದನ್ನ ಹೋಲ್ಡ್ ಮಾಡಿಕೊಂಡು ಇಲ್ಲೇ ಕೂಡ ಆಪರೇಟಿವ್ ಫೋಟೋನ ನೀವು ಆನ್ ಮಾಡ್ಕೋಬಹುದು.
ಸೊ ನಿಮ್ಮ ಫೋಟೋಸ್ನ ಆನ್ ಮಾಡ್ಕೊಳ್ಳಿ. ಸೊ ನೋಡಿ, ಈ ಥರ ನಿಮ್ಮ ಸ್ಟ್ಯಾಂಡನ್ನು ಇಟ್ಕೊಬೋದು. ಯಾವುದೇ ಥರ ಲೈವ್ನ ನೀವು ಇದರಲ್ಲಿ ಮಾಡ್ಬೋದು. ನಿಮ್ಮ ಮನೆಯಲ್ಲೇ ಕೂತು ನೀವು ಎಲ್ಲಾದರೂ ವಿಡಿಯೋ ಕಾನ್ಫರೆನ್ಸ್ ಮಾಡ್ತೀರಾ ಅಂದರೆ, ನೀವು ಅಡುಗೆ ಮಾಡ್ತಾ ಇರ್ತೀರ, ಅಡುಗೆ ಮಾಡುವಾಗ ಅಲ್ಲಿ ಪಕ್ಕದಲ್ಲಿ ಇಟ್ಕೊಳ್ಬೋದು. ಇಟ್ಕೊಂಡು ಈ ಥರ ನೀವು ಲೈವ್ ಸ್ಟ್ರೀಮ್ ಮಾಡ್ಬೋದು, ಫೋಟೋಸ್ನ ಕ್ಲಿಕ್ ಮಾಡ್ಬೋದು. ನೋಡಿ, ಈಗ ಬ್ಲೂಟೂತ್ ಮುಖಾಂತರ ನಾನು ಫೋಟೋನ ಕ್ಲಿಕ್ ಮಾಡ್ತೇನೆ, ಫೋಟೋಸ್ ಕ್ಲಿಕ್ ಆಗ್ತಾ ಇದೆ. ಸೊ ಇದನ್ನು ವಿಡಿಯೋಗೆ ಸೆಟ್ಟಿಂಗ್ ಮಾಡಿಕೊಂಡು ನೀವು ವಿಡಿಯೋ ಅಂತ ಆನ್ ಮಾಡಿಕೊಂಡು ವಿಡಿಯೋನ ಆನ್ ಅಂತ ಕೊಟ್ಟರೆ ನೋಡಿ ವಿಡಿಯೋ ಆನ್ ಆಗುತ್ತೆ, ವಿಡಿಯೋ ರೆಕಾರ್ಡಿಂಗ್ ಆನ್ ಆಗಿದೆ. ಸೊ ಬ್ಲೂಟೂತಲ್ಲೇ ನೆಕ್ಸ್ಟ್ ನೀವು ಬ್ಲೂಟೂತ್ನ ಮತ್ತೆ ಆಫ್ ಅಂತ ಕೊಟ್ಟರೆ ನಿಮ್ಮದು ವಿಡಿಯೋ ಅಲ್ಲಿಗೆ ಸ್ಟಾಪ್ ಆಯಿತು. ಸೊ ನೋಡಿ, ನಿಮ್ಮದು ರೆಕಾರ್ಡಿಂಗ್ ಸ್ಟಾಪ್ ಆಯಿತು. ಸೊ ಇದು ನೀವು ಕುತ್ಕೊಂಡು ಕೂಡ ನಿಮ್ಮ ಮನೆಯಲ್ಲಿ ಈ ಸ್ಟ್ಯಾಂಡನ್ನು ಯೂಸ್ ಮಾಡಿಕೊಂಡು ವಿಡಿಯೋ ಕಾನ್ಫರೆನ್ಸ್ಗಳು ಮಾಡ್ಕೋಬೋದು. ನಿಮಗೆ ಇನ್ನೂ ಲೆಂತ್ ಬೇಕು ಅಂದರೆ ಜಸ್ಟ್ ಇದನ್ನು ಇನ್ಕ್ರೀಸ್ ಮಾಡ್ತಾ ಹೋಗಿ ಅಷ್ಟೇ. ಇದನ್ನು ಮೇಲೆ ಎತ್ತುತ್ತಾ ಹೋದರೆ ನಿಮ್ಮದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಿಮಗೆ ಎಲ್ಲಿಗೆ ಬೇಕಲ್ಲಿಗೆ ಅಡ್ಜಸ್ಟ್ಮೆಂಟ್ನ ಮಾಡ್ಕೋಬೋದು. ಸೊ ಇದು ಅಡ್ಜಸ್ಟ್ಮೆಂಟ್, ಇದೆಷ್ಟು ಬೇಕಾದರೂ ನೀವು ಹೈಟನ್ನು ಮಾಡ್ಕೋಬೋದು. ಇದನ್ನು ನಿಮಗೆ 5 ಫೀಟ್ವರೆಗೂ ಹೇಳಿದ್ದಾರೆ ಅವರು. ಸೊ 5 ಫೀಟ್ವರೆಗೂ ತುಂಬ ಲೆಂತ್ ಜಾಸ್ತಿ ಆದಷ್ಟು ಇದು ಗೇಜ್ ಕಡಿಮೆ ಇರೋದ್ರಿಂದ ವೈಬ್ರೇಷನ್ ಇದೆ. ಸೊ ಇದು ತುಂಬ ಕಡಿಮೆ ಲೆಂತ್ಗೆ ಮೀಡಿಯಂ ಸೈಜ್ಗೆ ನಿಮಗೆ ಮಾಡಲಿಕ್ಕೆ ವಿಡಿಯೋಗಳು ಮಾಡಲಿಕ್ಕೆ ವರ್ಕ್ ಆಗುತ್ತೆ. ನೋಡಿ, ಇದನ್ನು ಇನ್ನೂ ಸ್ಟ್ಯಾಂಡನ್ನು ನಿಮ್ಮ ಮೊಬೈಲ್ ಫುಲ್ಲಿ ಗ್ರಿಪ್ಪಲ್ಲಿ ಇರುತ್ತೆ, ಅಲ್ಲಿ ಟೈಟಾಗಿ ಕೂತಿರುತ್ತೆ ನಿಮ್ಮ ಮೊಬೈಲು. ಸೊ ಇದನ್ನು ಇನ್ನೂ ಇಷ್ಟು ಹೈಟ್ ಬೇಕು, ಇಷ್ಟು ಹೈಟನ್ನು ನೀವು ಮಾಡ್ಕೋಬೋದು. ನಿಮ್ಗೆ ಎಷ್ಟು ಹೈಟ್ ಬೇಕು ಅಷ್ಟು ಹೈಟಿಗೆ ನೀವು ಮಾಡ್ಕೋಬೋದು. ಕ್ಯಾಮ್ರಾವನ್ನು ಕೂಡ ನೀವು ರೊಟೇಟ್ ಮಾಡ್ಕೋಬೋದು. ಈಗಲೂ ರೊಟೇಟ್ ಮಾಡ್ಕೋಬೋದು. ಇಲ್ಲಿ ಲೂಸ್ ಮಾಡಿಕೊಂಡ್ರೆ ಈಗಲೂ ಕೂಡ ನೀವು ರೊಟೇಟ್ ಮಾಡ್ಕೋಬೋದು. ಈ ಥರ ಒಂದು ಆಪ್ಷನ್ನು ಇದರಲ್ಲಿದೆ. ಇದು ಈಗ ಟ್ರಿಪಾಡ್ ಸ್ಟ್ಯಾಂಡ್ ಥರ ವರ್ಕ್ ಆಗ್ತಾ ಇದೆ. ಸೊ ನೀವು ತುಂಬ ದೂರ ಇದ್ರೂ ನೀವು ಫೋಟೋ ಕೂಡ ಇದರಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಂಥ ಆಪ್ಷನ್ ಇದೆ. ಸೊ ನಿಮ್ಮದು ವಿಡಿಯೋ ರೆಕಾರ್ಡಿಂಗ್ ಆಗ್ತಾ ಇದೆ. ನೀವು ಫೋಟೋಸ್ ಬೇಕು ಅಂದರೆ ಫೋಟೋ ಸೆಟ್ಟಿಂಗ್ ಮಾಡಿಕೊಂಡು ಕ್ಲಿಕ್ಕನ್ನು ಕೊಡ್ಬೋದು. ನಿಮಗೆ ಫೋಟೋ ಬೇಕು ಅಂದರೆ ಫೋಟೋಗೆ ಸೆಟ್ಟಿಂಗ್ ಮಾಡ್ಕೊಳ್ಳಿ. ಈಗ ಬ್ಲೂಟೂತಲ್ಲಿ ಫೋಟೋ ಕ್ಲಿಕ್ ಆಯಿತು. ನೀವು ಈ ಥರ ಆಪ್ರೇಟ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಇದರಲ್ಲಿ ಬೇರೆ ಏನು ಆಪ್ಷನ್ ಇದೆ, ನಿಮಗೆ ಈಗ 360 ಡಿಗ್ರಿ ರೊಟೇಟ್ ಆಗೋದು ಎಲ್ಲ ಗೊತ್ತಾಯ್ತು. 360 ಡಿಗ್ರಿ ಯಾವ್ಯಾವ ಸೈಡ್ ರೊಟೇಟ್ ಆಗುತ್ತೆ ಅಂತ ಗೊತ್ತಾಯ್ತು. ಈಗ ಸೆಲ್ಫಿ ಸ್ಟಿಕ್ ಅಂದ್ರೆ ಈಗ ಇದನ್ನ ಜಸ್ಟ್ ಈ ತರ ಕ್ಲೋಸ್ ಮಾಡ್ಕೊಂಡು ನಾವು ಈ ತರ ಕ್ಲೋಸ್ ಮಾಡ್ಕೊಂಡು ನೋಡಿ ನೋಡಿ ಈ ತರ ನಿಮ್ಮ ಸೆಲ್ಫಿಗಳು ಕೂಡ ತಕ್ಕೊಳ್ಬಹುದು. ನಿಮ್ಗೆ ಯಾವ ಹ್ಯಾಂಡಲ್ ಬೇಕು ಅನ್ಸುತ್ತೆ, ಕಂಫರ್ಟಬಲ್ ಅನ್ಸುತ್ತೆ ಆ ಹ್ಯಾಂಡಲ್ ಜಸ್ಟ್ ನೀವು ಸೆಲ್ಫಿ ಸ್ಟಿಕ್ ಟೈಪ್ ವರ್ಕ್ ಮಾಡ್ಬೋದು. ಈ ಕೈಯಲ್ಲಿ ಬ್ಲೂಟೂತ್ ಇಟ್ಕೊಂಡ್ರೆ ಆಯ್ತು. ಈ ಕೈಯಲ್ಲಿ ಬ್ಲೂಟೂತ್ ಇಟ್ಕೊಂಡು ಜಸ್ಟ್ ಕ್ಲಿಕ್ಕಿಂಗ್ ಮಾಡ್ಕೋಬಹುದು. ನಿಮ್ಮ ಫೋಟೋಸ್ನ ಜಸ್ಟ್ ನಿಮ್ಮ ಬ್ಲೂಟೂತ್ ಅಲ್ಲಿ ಫೋಟೋಸ್ನ ಕ್ಲಿಕ್ ಮಾಡ್ಕೋಬಹುದು. ನೆಕ್ಸ್ಟ್ ಇದರಲ್ಲಿ ಇನ್ನೂ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಇನ್ನೂ ಒಂದು ಹ್ಯಾಂಡ್. ಸೊ ಇದರಲ್ಲೂ ಕೂಡ ನಿಮ್ಮ ಹ್ಯಾಂಡಲ್ಲಿ ಇದರಲ್ಲೂ ಕೂಡ ನೀವು ಇಟ್ಕೋಬಹುದು. ನೋಡಿ, ಇದು ಇನ್ನೊಂದು ಆಪ್ಷನ್. ಸೊ ಇದು ಕ್ಲೋಸಿಂಗ್ ಮಾಡೋದಾದ್ರೆ ಇದು ಕ್ಲೋಸ್ ಮಾಡಿ ಇದರಲ್ಲಾದ್ರೂ ಇಟ್ಕೋಬಹುದು. ನಿಮ್ಗೆ ಯಾವ್ದು ಗ್ರಿಪ್ ಅನ್ಸುತ್ತೆ ಅದರಲ್ಲಿ ನೀವು ಇದನ್ನ ಸೆಲ್ಫಿ ಸ್ಟಿಕ್ ಟೈಪ್ ವರ್ಕ್ ಮಾಡಿ ಯೂಸ್ ಮಾಡಬಹುದು. ಸೊ ಟ್ರಿಪಾಡ್ ಸ್ಟ್ಯಾಂಡ್ ಆಯ್ತು, ಸೆಲ್ಫಿ ಸ್ಟಿಕ್ ಆಯ್ತು, ಬ್ಲೂಟೂತ್ ಕನೆಕ್ಷನ್ ಇದೆ. ಸೊ ರೊಟೇಷನ್ ಎಲ್ಲ ಹೇಳಿದೆ, ಈ ತರ ಇದು ರೊಟೇಟ್ ಆಗುತ್ತೆ. ಲೈಟ್ ಕೊಟ್ಟಿದಾರಲ್ಲ, ನಾನು ಫಸ್ಟೇ ಹೇಳಿದೆ ಇದನ್ನ ಚಾರ್ಜಿಂಗ್ ಮಾಡ್ಕೊಳ್ಳೋದು ತೋರಿಸಿದೀನಿ. ಇದು ನೈಟ್ ಟೈಮ್ ಅಲ್ಲಿ ನೀವೇನಾದ್ರು ಲೈವ್ ರೆಕಾರ್ಡ್ಸ್ ಮಾಡ್ತೀರಾ ಅಂದ್ರೆ ಜಸ್ಟ್ ಇದನ್ನ ಕನೆಕ್ಟ್ ಮಾಡಿ ಈ ತರ ಕನೆಕ್ಟ್ ಮಾಡಿ ಆನ್ ಮಾಡಿದ್ರೆ ಆಯ್ತು. ಸೊ ನಿಮ್ಮ ಮೊಬೈಲ್ ಜೊತೆನೆ ಇದು ಆನ್ ಆಗುತ್ತೆ. ನಿಮ್ಮ ಮೊಬೈಲಲ್ಲೂ ಕೂಡ ಲೈಟ್ ಇರುತ್ತೆ, ಫೋಕಸ್ ಇರುತ್ತೆ. ಸೊ ನಿಮ್ಮ ಮೊಬೈಲಲ್ಲೂ ಕೂಡ ಫೋಕಸ್ ಇರುತ್ತೆ, ಅದ್ರ ಜೊತೆ ಈ ಲೈಟು ಕೂಡ ನಿಮಗೆ ಸಪೋರ್ಟ್ ಮಾಡುತ್ತೆ. ಇದು ನೈಟ್ ಟೈಮ್ ರೆಕಾರ್ಡ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗಲಿಕ್ಕೆ ಅಂತ ಒಂದು ಲೈಟ್ ಕೂಡ, ಫೋಕಸ್ ಲೈಟ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಮಾಹಿತಿ ಎಲ್ಲ ನಿಮಗೆ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇದರಲ್ಲಿ ಏನೇ ಡೌಟ್ಸ್ ಇದ್ರೆ ಮತ್ತೆ ಕಮೆಂಟ್ ಮಾಡಿ. ಇದರಲ್ಲಿ ಏನಾದರೂ ಬೇರೆ ಡೌಟ್ಸ್ ಇದ್ರೆ ಕೂಡ ನಿಮಗೆ ಆನ್ಸರ್ ಮಾಡ್ತೇನೆ, ಕಮೆಂಟಲ್ಲೇ ನಿಮಗೆ ಆನ್ಸರ್ ಮಾಡ್ತೇನೆ. ಸೊ ನಾವು ಯಾವುದೇ ಕೂಡ ಪ್ರಮೋಟ್ ಮಾಡ್ತಾ ಇಲ್ಲ, ಇಲ್ಲಿ ಯಾವುದೇ ಬ್ರ್ಯಾಂಡ್ನ, ಇದು ಯಾವ ಬ್ರ್ಯಾಂಡ್ ಅಂತಲೂ ಕೂಡ ನಾವು ಹೇಳಲ್ಲ. ಜಸ್ಟ್ ಸೆಲ್ಫಿ ಸ್ಟಿಕ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಾನು ವಿಡಿಯೋ ಮಾಡಬೇಕಿತ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ನೀವು ಯಾವುದೇ ಒಂದು ಬ್ರ್ಯಾಂಡ್ಲಿ ತಗೋಬಹುದು. ನೀವು ಇದನ್ನ ಎಲ್ಲಿ ನಿಮಗೆ ಬೆಸ್ಟ್ ಆಗಿ ಸಿಗುತ್ತೆ, ವಿತ್ ಕ್ವಾಲಿಟಿ ಸಿಗುತ್ತೆ ಅಲ್ಲಿ ತಗೊಳ್ಳಿ. ಇದು ತುಂಬಾ ಗೇಜ್ ಇಲ್ಲ. ಇದು ತುಂಬಾ ನಿಮಗೆ ಹೈಟ್ ಬೇಕು ಅಂದ್ರೆ ನೀವು ಇನ್ನೂ ಗೇಜ್ ಇರುವಂತಹದ್ದನ್ನ ತಗೊಳ್ಬೇಕು. ತುಂಬಾ ಹೈಟ್ ಬೇಕು ಅಂದ್ರೆ ಇದು ಇನ್ನೂ ಗೇಜ್ ಇರುವಂತದ್ದನ್ನ ತಗೊಳ್ಬೇಕಾಗತ್ತೆ. ಇದು ತುಂಬಾ ತುಂಬಾ ಹೈಟ್ ಹೋದಷ್ಟು ಇದು ವೈಬ್ರೇಷನ್ ಇದೆ. ಸೊ ಗಾಳಿ ಏರ್ ಬಂದಾಗ ತುಂಬಾ ವೈಬ್ರೇಷನ್ ಆಗುತ್ತೆ. ನೀವು ತುಂಬಾ ಸ್ಟ್ಯಾಂಡಿಂಗ್ ವಿಡಿಯೋಸೇ ಮಾಡ್ತೀರಾ ಅಂದ್ರೆ ಒಂದಿಷ್ಟು ಗೇಜ್ ಜಾಸ್ತಿ ತಗೊಳ್ಳಿ.
ಇಲ್ಲ ನೀವು ಸಿಟ್ಟಿಂಗ್ ವಿಡಿಯೋಸ್ ಮಾಡ್ತೀರಂದ್ರೆ ಇದು ಬೆಸ್ಟ್ ಇದೆ ನಿಮಗೆ. ಸಿಟ್ಟಿಂಗ್ ವಿಡಿಯೋಗೆ ಆರಾಮ್ಸಾಗಿ ಇದನ್ನು ಯೂಸ್ ಮಾಡ್ಬೋದು. ತುಂಬ ಲೆಂತಿಯಾಗಿ ನಾನು ಸ್ಟ್ಯಾಂಡಿಂಗ್ ಅಲ್ಲೇ ವಿಡಿಯೋ ಮಾಡ್ತೀನಿ ಅನ್ನೋದಾದ್ರೆ ನೀವು ಜಾಸ್ತಿ ಗೇಜ್ ಇರುವಂಥ ಒಂದು ಟ್ರೀಪಾಡ್ ಸ್ಟ್ಯಾಂಡ್ ತಗೊಳ್ಳಿ, ಲೆಗ್ಸ್ ಸ್ಟ್ರಾಂಗ್ ಇರುವಂಥ ಟ್ರೀಪಾಡ್ ಸ್ಟ್ಯಾಂಡ್ ತಗೊಳ್ಳಿ. ಯಾಕೆಂದ್ರೆ ತುಂಬ ಕಡೆ ಗಾಳಿ ಎಲ್ಲ ಬಂದಾಗ ಅದು ಶೇಕಿಂಗ್ ಆಗುವಂಥ ಚಾನ್ಸಸ್ ಇರುತ್ತೆ ನಿಮ್ಮ ವಿಡಿಯೋ, ಸೊ ವೈಬ್ರೇಟ್ ಆಗುತ್ತೆ. ಅದಕ್ಕೆ ನೀವು ಇದನ್ನ ನಾನು ಪ್ರಿಫರ್ ಮಾಡೋದು ಜಾಸ್ತಿ ಸಿಟ್ಟಿಂಗ್ ವಿಡಿಯೋಗೆ ಇದನ್ನು ಜಾಸ್ತಿ ಪ್ರಿಫರ್ ಮಾಡ್ತೇನೆ ನಾನು. ಸೊ ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ನೀವು ಕಮೆಂಟ್ ಮಾಡಿ ಕೇಳಿ, ಆ ಕಮೆಂಟ್ ಸೆಕ್ಷನಲ್ಲೇ ಆನ್ಸರ್ ಮಾಡ್ತೇನೆ. ಸೊ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ ಇನ್ಫಾರ್ಮೇಶನ್ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದ್ರೆ ತುಂಬಾ ಜನ ಆರ್ಡರ್ ಮಾಡಿದ ತಕ್ಷಣ ಐಟಮ್ ಬಂದ ತಕ್ಷಣ ಏನ್ ಮಾಡುತ್ತೆ, ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಿಲ್ಲದೇನೆ ಪಾರ್ಟ್ಸ್ ಅನ್ನ ಡ್ಯಾಮೇಜ್ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಒಂದು ಒಳ್ಳೆಯ ಮಾಹಿತಿ ಆಗ್ಬೋದು ಅಂತ ಅನಿಸಿ ನಾನು ಈ ವಿಡಿಯೋ ಮಾಡಿದ್ದೀನಿ. ಸೊ ಮುಂದಿನ ದಿನಗಳಲ್ಲಿ ಈ ತರದ ಮಾಹಿತಿಗಳು ನಿಮಗೆ ಸಿಗುತ್ತೆ. ಈ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸಿಗೂ ಫ್ಯಾಮಿಲಿಗೂ ಶೇರ್ ಮಾಡಿ, ನಿನ್ನ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಬಾಯ್ ಬಾಯ್.